ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾಳಷ್ಟು ಸರಳ, ಶೀಘ್ರವಾಗಿ ಕೊಡುವಂಥ ಪರಿಹಾರಗಳನ್ನ ನಾನು ಕೊಡ್ತಾ ಬಂದಿದ್ದೀನಿ. ಇವತ್ತು ಸ್ವಲ್ಪ ವಿಚಿತ್ರವಾಗಿರುವಂಥದ್ದು, ಹಣ ಖರ್ಚು ಮಾಡುವಂಥ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ದೊಡ್ಡ ಪ್ರಮಾಣದಲ್ಲಿ ಕೋರ್ಟ್ ಕೇಸ್ ಇದೆ, ದೊಡ್ಡ ಪ್ರಮಾಣದಲ್ಲಿ ಲಿಟಿಗೇಷನ್ ಇದೆ, ದೊಡ್ಡ ಪ್ರಮಾಣದಲ್ಲಿ ಶತ್ರುಗಳ ಕಾಟ ಇದೆ. ನಿಮ್ಗೆ ಅರ್ಥ ಆಗಿರ್ಬೋದು ಈ ದೊಡ್ಡ ಪ್ರಮಾಣ ಅಂದರೆ ಏನು ಅಂತ. ಅರ್ಥ ಆಯ್ತಲ್ವಾ? ಎಲ್ಲೋ ಒಂದು ಕಡೆ ನನ್ನ ಒಂದು ಜೀವಕ್ಕೆ ಸಮಸ್ಯೆ ಇದೆ, ಎಲ್ಲೋ ಒಂದು ಕಡೆ ನಮ್ಮ ಒಂದು ಜೀವಕ್ಕೆ ಕುತ್ತಿದೆ ಗುರುಗಳೇ, ಇದರಲ್ಲಿ ನನಗೇನೋ ಒಂದು ಅಪಾಯ ಕಾದಿದೆ, ನನಗೊಂದು ಅಪಾಯ ಕಾದಿದೆ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ಆ ಥರದ ಒಂದು ಸಮಸ್ಯೆ ಇದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಅಮಾವಾಸ್ಯೆ ಅಥವಾ ಮಂಗಳವಾರ, ಅಮಾವಾಸ್ಯೆ ಅಥವಾ ಮಂಗಳವಾರ ಹೇಳಿದ್ದೀನಿ. ಅಮಾವಾಸ್ಯೆ ಮತ್ತು ಮಂಗಳವಾರನ ಅಲ್ಲ, ಅಮಾವಾಸ್ಯೆ ಅಥವಾ ಮಂಗಳವಾರ. ಇದರ ಜೊತೆಗೆ ಮಂಗಳವಾರದ ದಿವಸ ಅಮಾವಾಸ್ಯೆ ಬಂದರೆ ಇನ್ನೂ ಒಳ್ಳೆಯದು. ಇದರ ಜೊತೆಗೆ ಮಂಗಳವಾರದ ದಿವಸ ಅಮಾವಾಸ್ಯೆ ಬಂದರೆ ಬಹಳ ಒಳ್ಳೆಯದು. ಈ ಕುರಿ ಕಡಿಯುವಂಥ ವ್ಯಕ್ತಿಗಳ ಹತ್ರ ಹೋಗಿ ಹಣ ಕೊಟ್ಟು ನಾಳೆ ಕಡಿಬೇಕು ಅಂತ ಇಟ್ಟಿರುವಂಥ ಕುರಿಯನ್ನು ನೀವು ಪಡಿಬೇಕು. ಪೂರ್ತಿಯಾಗಿ ಜೀವಂತವಾಗಿ ಕಡಿಯೋಕ್ಕಿಂತ ಮುಂಚೆ ಅದನ್ನು ತಗೊಂಡು ನಿಮ್ಮ ಮನೆ ಅಥವಾ ತಾವು ಎಲ್ಲಿ ವಾಸ ಇದ್ದೀರೋ ಅಲ್ಲಿಂದ ದಕ್ಷಿಣ ದಿಕ್ಕಿನ ಕಡೆ ಸ್ವಲ್ಪ ದೂರ ಹೋಗಿ ಆ ಕುರಿಯನ್ನು ಬಿಟ್ಬಿಡ್ಬೇಕು. ನೀವು ತಿರುಗಿ ನೋಡದೆ ವಾಪಸ್ ಬರಬೇಕು. ಬಟ್ ಈ ಕುರಿನ ನೀವು ತಗೊಂಡು ಹೋಗಿ ಬಿಡುವಂಥ ಸಮಯದಲ್ಲಿ ನಿಮಗಿರುವಂಥ ಸಮಸ್ಯೆ, ನಿಮ್ಮ ಜೀವಕ್ಕೆ ಇರುವಂಥ ಆಪತ್ತು ಏನು, ಅಪಾಯ ಏನು ಅನ್ನೋದನ್ನು ಹೇಳಿ, ಅದಕ್ಕೋಸ್ಕರ ಇದನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕುರಿಯನ್ನು ಬಿಟ್ಬಿಡಬೇಕು. ಅದು ಎಲ್ಲರೂ ಮೇಯ್ಕೊಂಡು ಹೋಗುತ್ತೋ ಏನಾಗುತ್ತೋ ಅದು ನಿಮಗೆ ಅವಶ್ಯಕತೆ ಇಲ್ಲದಿರುವಂಥ ವಿಷಯ. ನೋಡಿ, ಕುರಿ ಸಾಕುವವರ ಹತ್ರ ಹೋಗಿ ಕುರಿಮರಿನ ತೊಗೊಂಬರ್ಬೇಕಂದ್ರೆ ಅಲ್ಲ, ಕುರಿ ಕಡಿಯುವವರ ಹತ್ರ ಹೋಗಿ ನಾಳೆಗೆ ಅಂತ ಇವತ್ತೇ ಕುರಿ ತಗೊಂಬಂದು ಇಟ್ಟಿರ್ತಾರೆ, ಅವರ ಹತ್ರ ಹೋಗಿ ಮಂಗಳವಾರ ಅಥವಾ ಅಮಾವಾಸ್ಯೆ ಅಥವಾ ಮಂಗಳವಾರ ಅಮಾವಾಸ್ಯೆ ಸೇರಿರುವಂಥ ದಿನದಲ್ಲಿ ಕುರಿಯನ್ನು ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ಬಂದು ಈ ರೀತಿ ಒಂದು ಪ್ರಯೋಗವನ್ನು ಮಾಡಿ ನೋಡಿ. ಜೀವಕ್ಕೆ ಕುತ್ತು ಬರುವಂಥ ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಸೊ ಇದೇ ರೀತಿಯಾಗಿರುವಂಥ ಸರಳ ಪರಿಹಾರಗಳು ನಮ್ಮ ಒಂದು ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟಿದೆ. ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಶೇರ್ ಮಾಡಿ. 4 ಜನರ ಹತ್ರ ಈ ವಿಷಯಗಳು ಹೋದಾಗ ಮೇ ಬಿ ಈ ವಿಚಾರ ಬಂದ್ಬಿಟ್ಟು ನಿಮಗೆ ಯೂಸ್ ಇಲ್ಲದೇ ಇರಬಹುದು, ಯಾರಾದರೂ ಒಬ್ಬರಿಗೆ ಇದರ ಉಪಯೋಗ ಇರಬಹುದಲ್ಲವಾ? ಸೊ ದಯವಿಟ್ಟು ಶೇರ್ ಇತ್ಯಾದಿಗಳನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.